ನಾನೀಗ ನಿಮಗೆ 10 ಪ್ರಶ್ನೆಗಳನ್ನು ಕೇಳ್ತೇನೆ. ಪೆನ್ ಹಾಗೂ ಪೇಪರನ್ನು ತೆಗೆದುಕೊಳ್ಳ್ರಿ. ಅದರಲ್ಲಿ ಮೊದಲ 5 ಪ್ರಶ್ನೆಗಳು ಹೀಗಿದೆ. ಮೊದಲನೇದು, ಜಗತ್ತಿನ 5 ಐಶ್ವರ್ಯವಂತರ ಹೆಸರುಗಳನ್ನು ಬರೆಯಿರಿ. ಎರಡನೇದು, 2000 ವರ್ಷದಲ್ಲಿ ನೊಬೆಲ್ ಪ್ರೈಸ್ ಅನ್ನು ಹೊಂದಿಕೊಂಡ 2 ಹೆಸರುಗಳನ್ನು ಬರೆಯಿರಿ. ಮೂರನೇದು, 3 ವಿಶ್ವ ಸುಂದರಿಗಳ ಹೆಸರುಗಳನ್ನು ಬರೆಯಿರಿ. ನಾಲ್ಕನೇದು, ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದುಕೊಂಡ ಮೊದಲನೇ ವ್ಯಕ್ತಿ ಯಾರು? 5ನೇ ಪ್ರಶ್ನೆ, ಒಲಿಂಪಿಕ್ ಸ್ಪರ್ಧೆಯಲ್ಲಿ ಹೆಚ್ಚು ಬಂಗಾರದ ಪದಕಗಳನ್ನು ಪಡೆದುಕೊಂಡವರು ಯಾರು? ತಲೆ ಸುತ್ತಾ ಇದೆಯಾ? ಸರಿ, ಈ ಪ್ರಶ್ನೆಗಳನ್ನು ಬಿಡ್ರಿ. ಈಗ ಬೇರೆ 5 ಪ್ರಶ್ನೆಗಳನ್ನು ಕೇಳ್ತೇನೆ, ಉತ್ತರಿಸಲು ಆಗುತ್ತಾ ನೋಡ್ರಿ. ಮೊದಲನೇದು, ನಿಮ್ಮ ಜೀವನವನ್ನು ಸ್ಫೂರ್ತಿಗೊಳಿಸಿದ ನಿಮ್ಮ ಶಿಕ್ಷಕರ ಹೆಸರನ್ನು ಬರೆಯಿರಿ. ಎರಡನೇ ಪ್ರಶ್ನೆ, ದುಃಖದ ಸಮಯದಲ್ಲಿ ನಿಮ್ಮನ್ನು ಸಂತೈಸಿದ 3 ಸ್ನೇಹಿತರ ಹೆಸರುಗಳನ್ನು ಬರೆಯಿರಿ. ಮೂರನೇ ಪ್ರಶ್ನೆ, ನಿಮ್ಮ ಜೀವಿತದಲ್ಲಿ ನೀವು ಮರೆಯಲಾರದ ಪಾಠಗಳನ್ನು ಕಲಿಸಿದ 2 ಹೆಸರುಗಳನ್ನು ಬರೆಯಿರಿ. ನಾಲ್ಕನೇ ಪ್ರಶ್ನೆ, ನಿಮ್ಮ ಜೀವಿತಕ್ಕೆ ಮಾದರಿಯಾಗಿದ್ದ ಒಬ್ಬರ ಹೆಸರನ್ನು ಬರೆಯಿರಿ. 5ನೇ ಪ್ರಶ್ನೆ, ನಿಮ್ಮ ಜೀವಿತವನ್ನು ಅರ್ಥವುಳ್ಳದಾಗಿ ಮಾರ್ಪಡಿಸಿದ್ದು ಯಾರ ಸಂಬಂಧ? ನಾನು ಮೊದಲು ಕೇಳಿದ 5 ಪ್ರಶ್ನೆಗಳಿಗೆ ಗೊಂದಲವೇ? ಉತ್ತರವೂ ಸಹ ಗೊತ್ತಿಲ್ಲದೆ ಇರಬಹುದು. ಎರಡನೇ ಬಾರಿ ಕೇಳಿದ 5 ಪ್ರಶ್ನೆಗಳಿಗೆ ಯಾವ ಸಮಸ್ಯೆಯೂ ಇರುವುದಿಲ್ಲ. ಇದರಿಂದ ನಾವು ತಿಳಿದುಕೊಳ್ಳುವುದೇನೆಂದರೆ, ಮೊದಲ 5 ಥರದ ವ್ಯಕ್ತಿಗಳು ಜಯವನ್ನು ಹೊಂದಿದವರು. ಅವರನ್ನು ಬೇಗನೆ ಮರೆತು ಬಿಡುತ್ತೇವೆ. ನಂತರದ 5 ವ್ಯಕ್ತಿಗಳು ನಮ್ಮ ಜೀವಿತವನ್ನು ಸ್ಪರ್ಶಿಸಿದವರು. ಅವರನ್ನು ಎಷ್ಟು ವರ್ಷಗಳಾದರೂ ಮರೆಯಲಾರೆವು. ಆದ್ದರಿಂದ ಜೀವಿತದಲ್ಲಿ ಜಯವನ್ನು, ಪ್ರಖ್ಯಾತಿಯನ್ನು ಹುಡುಕುವುದಕ್ಕಿಂತ ಪ್ರೀತಿಯನ್ನು, ಸಂಬಂಧಗಳನ್ನು ಹುಡುಕೋಣ. ನಾವು ಪರಸ್ಪರ ಹಿತಚಿಂತಕರಾಗಿದ್ದು ಪ್ರೀತಿಸುತ್ತಿರಬೇಕೆಂತಲೂ ಸತ್ಕಾರ್ಯ ಮಾಡಬೇಕೆಂತಲೂ ಒಬ್ಬರನ್ನೊಬ್ಬರು ಪ್ರೇರೇಪಿಸೋಣ ಎಂದು ಬೈಬಲ್ ಹೇಳುತ್ತದೆ.